ಏ ನಿನ್ಗ ಇದನ್ ಕಾಯಕತ್ತಿದ್ದ ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಂಗಲ್ಲ ಏನಲ್ಲ. ಈಗ ಅರ್ಜೆಂಟ್ ಆಗಿ ದುಡ್ಡು ಬೇಕು, ಅದೇನ್ ಮಾಡ್ತೀವ ಗೊತ್ತಿಲ್ಲ, ಯಾರ ಹತ್ರ ಕೇಳ್ತೀವ ಗೊತ್ತಿಲ್ಲ. ದುಡ್ಡು ಬಿಡಿ ಮತ್ತೆ ಇಷ್ಟೇ ಹೆಲ್ಪ್ ಮಾಡಂಗಿಲ್ಲ ಫ್ರೆಂಡ್ಸ್ ಆಗಿ. ಸರಿ ಬಾ, ನನಗೆ ಗೊತ್ತಿರೋರು ಅದಾರ ಅಲ್ಲಿ. ಆದ್ರ ಬಾಳ ಕಂಡೀಷನ್ ಅವ್ರಿಗೆ ಕಂಟಿನ್ಯೂ ಟೈಮ್ ಮುಟ್ಟಿಸ್ಲೇಬೇಕು. ಬಾಲಿ ಕೊಡೋಣ ಅಂತ ಇಲ್ಲ ಅವ್ರು ಬಾಳ ಕಂಡೀಷನ್. ನಂಬಿಕೆ ಐತಿಲ್ಲ. ನಂಬಿಕೆ ಐತಿ, ಅವ್ರಿಗೆ ನಂಬಿಕೆ ಇರ್ಬೇಕಲ್ಲ. ಕರೆಕ್ಟ್ ಕೊಡ್ಬೇಕು. ಕೇಳಂ ಬಾ. ಬಡ್ಡಿ ಕುಮಾರ್ ಅಣ್ಣ ಅಂತ ಮುಂದೆ ಬಾಳ ಹುಷಾರ್ ಇರ್ಬೇಕು. ನೋಡ್ದೆ ದುಡ್ಡು ಬೇಕಂದ್ರೆ ಯಾರಿಂದ ಎತ್ತಲಿಬೇಕಂತ. ಬಾ ಮಚ್ಚ, ದುಡ್ಡು ಕೊಡ್ಬೇಕಾದ್ರೆ ಅವರಿಂದ ನಾವ್ ಅಲಿತೀವಿ, ದುಡ್ಡು ಇಸ್ಕೋಬೇಕಾದ್ರೆ ಅವ್ರ ನಮ್ಮಿಂದ ಅಲ್ವಾ. ಹಂಗಾರ ದುಡ್ಡು ಕಟ್ಟಲ್ಲ ನೀನೆ. ಕಟ್ತೀನಿ ಬಾರ್ಲಿ. ಇಷ್ಟತ್ತಾದ್ರೂ ಬರ್ಲಿಲ್ಲಲ್ಲ ಅವ್ರು. ಫೋನ್ ಹಚ್ಚಿದ್ದೆ ಬರ್ತಾನಂತ ಅಂದ್ರ ಎಲ್ಲದಾರ ಗೊತ್ತಿಲ್ಲ. ಫೋನ್ ಹಚ್ಕೊಂತ ಇಲ್ಲಿಗೆ ಬರಕ್ ಹೇಳಿಲ್ಲ. ಬರಕ್ ಹೇಳ, ದೊಡ್ಡ ದೊಡ್ಡ ದುಡ್ಡು ಬೇಕು. ಏನ್ ಕೊಡಲ್ಲ ಅಂತ ಅವ್ರಿಗೆ ಕೊಡ್ತೀವಿ, ಮತ್ತೆ ಬಾ ಅಂತ ಹೇಳ ಅವ್ರಿಗೆ. ಬರ್ತಾರಂತ ನೋಡಿ. ಅಲ್ಲ ಅಣ್ಣ, ಎಲ್ಲ ರೋಡ್ನಾಗ ಅದ, ಬಾ ಎಲ್ಲಿದೆ? ಬರ್ತಾರಂತ. ಆರಾಮ್, ನೀನ ಬಾ. ಆರಾಮ್. ಸ್ವಲ್ಪ ದುಡ್ಡು ಬೇಕಷ್ಟೇ. ಕೊಡ್ತಾನ. ಮತ್ತೆ ಬೇಗ ವಾಪಸ್ ಕೊಡ್ತಾನಂತ. ಅದ್ರದ್ದೇನು ಬಡ್ಡಿ ಆಟ ಇಂಟ್ರೆಸ್ಟ್ ನಿಂಗೆ ಗೊತ್ತಿದೆ ಅಲ್ಲ. ಹೌದಾ? ಏನಾಗ್ಬೇಕು ನಿಂಗೆ ಅವನು? ಅಣ್ಣ. ಹೌದಾ? ನಮ್ಮ ಅಗ್ರಿಮೆಂಟ್ ಎಲ್ಲ ಅದಾವಲ್ಲ, ಅವೆಲ್ಲ ನಿಮಗೆ ಜಮೆ ಐತಿ. ಹಚ್ಚಿಯಾ? ಕಡೆ ತಿರುಗಿ ಬಾರ ತಗಡಿ. ನೀನ್ ಇರ್ಬೇಕು. ಏ ಬಾಯ್ ಮಾತಾಡ. ಎಷ್ಟು ಬೇಕಪ್ಪ ಅಮೌಂಟ್? ಅಣ್ಣ, 1.5 ಲಕ್ಷ ರೂಪಾಯಿ ಬೇಕತ್ತ. ಹೌದಾ? ನಮ್ದೆಲ್ಲ ನಿನ್ಗೆ ಗೊತ್ತಲ್ಲ, ಹೆಂಗ್ ಯಾವಾರ ಏನ್ ಅನ್ನೋದು. ಗೊತ್ತ. ನಮ್ನಿ ಯಾರ? ನಮ್ ತಮ್ಮ ಇರ್ತಾನಲ್ಲ ಅಣ್ಣ. ಇರು, ಏನಾಗಲ್ಲ. ದುಡ್ಡು ಬೇಕಾಗಿರ ನನಗೆಲ್ಲ ಹೋಗಿ ನನ್ ಶಿಕ್ಷಿ ಅಲ್ಲ ನೀನು. ಏನಾಗಲ್ಲ, ಇದು ಒಂದ್ಸರಿ ನೀವ್ ಇರು, ಮುಂದಿನ ಸರಿ ನಾನು ಬಾ. ಯಾರ ಇರ್ತಾರಪ್ಪ ಜಾಮೀನು? ನಾನ. ಹೌದಾ? ನನ್ ಬಗ್ಗೆ ಎಲ್ಲಾ ಗೊತ್ತಲ್ಲ, ಎಲ್ಲಾ ತಿಳ್ಕೊಂಡಿ. ನೋಡ್ ನಮ್ ಯಾವಾರ ಹೆಂಗ ಏನ್ ಅನ್ನೋದು ನಿನ್ ಗೊತ್ತಲ್ಲ. ನೋಡು, ಎಚ್ಚರ ಮಾಡ. ಇನ್ನೊಂದ್ಸರಿ ನಮ್ ತಮ್ಮ ಹಂಗ್ ಕಟ್ತಾನ ಅಣ್ಣ, ಏನ್ ಯೋಚನೆ ಮಾಡಂಗಲ್ಲ. ಅಲ್ಲ ಬಾ, ನಾನ್ ನಿನ್ ನಂಬಲ್ಲ. ಯಾಕಂದ್ರೆ ಇವ್ನ ಯಾವಾರ ಮಾಡ್ಯಾರ. ನಮ್ ತಮ್ಮ ಕಟ್ತಾನ ಒಂದ್ ನಿಮಿಷ. ಅವನು ನೀ ಪರಿಚಯ ಅಲ್ಲ, ನೀ ಅವನು ಯಾವಾರೆಲ್ಲ ಅವ್ನ್ ಮಾಡ್ಯಾನ. ನೋಡು, ನಮ್ ಯಾವಾರೆಲ್ಲ ಗೊತ್ತೈತಿ. ಕರೆಕ್ಟ್ ಆಗಿ ಕಟ್ಬಿಟ್ರ ಆಯ್ತಾ? ಫೋನ್ ಪೇ ಮಾಡ್ಲಿ, ಕ್ಯಾಶ್ ಫೋನ್ ಪೇ ಮಾಡ್ಬೋಣ. ಸುಮ್ಮರ್ಪ ಒಂದ್ ನಿಮಿಷ. ನೀನು ಏನ್ ಮಾಡ್ಲಿ? ಫೋನ್ ಪೇನಾ? ನಿನ್ ನಂಬರೇ ಮಾಡಿರ್ತ ನೋಡ. ನೋಡು, ಚೆನ್ನಾಗ್ ಮಾಡ ಇನ್ನೊಂದ್ಸರಿ. ಆಯ್ತು ಸರ್, ಸರಿ. ಏನಾಗಲ್ಲ ಮತ್ತ, ತೆರೆ ಕಟ್ಕೋಬೇಡ. ದುಡ್ಡು ಐತಲ್ಲ, ಕಟಾನ. ಏನಣ್ಣ, ಬೆಳ್ಳಿ ವಾಚ್ ತಗೊಂಡಿ, ಹೊಸ ಕಾರ್ ತಗೊಂಡಿ, ಏನ ಅಂತ? ದುಡ್ಡು ಅನ್ನೋದು ಮನುಷ್ಯಾಗ ಬೇಕ್ಲಿ. ನಾವು ಇನ್ನೊಬ್ರ ಹತ್ರ ಕೇಳೋದಲ್ಲ, ನಾವಾಗಿ ಕೊಡ್ಬೇಕು. ಇನ್ನೊಬ್ರು ಏನ್ ಮಾಡ್ತಿ, ಫಿಲಮ್ ಶೂಟ್ ಮಾಡೋ ಅಂತ ಮಾಡಿದ್ದೆ ಒಂದ್. ಏನ್ ಮಾಡ್ತಿ, ಇವ್ರು ಸಿಗ್ಲಿಲ್ಲ ನಂಗೆ. ಇನ್ನು ಏನೇನೈತಣ್ಣ ಹಂಗಾರ? ಇನ್ನು ದೊಡ್ಡ ದೊಡ್ಡ ಈಗ ಕಾರ್ ತಗೋಬೇಕು. ಗಾಡಿ ಕಾರ್ ಬುಕ್ ಮಾಡೇನಿ, ಬುಲೆಟ್ ಬೈಕ್ ಬುಕ್ ಮಾಡೇನಿ. ಅವೆಲ್ಲ ಅದಾವ. ಅವ್ ಏನ್ ಸುಮ್ನೆ ಈಗ ಮನಿ ಹತ್ರ ಸುಮ್ನೆ ತಗೊಂಬಂದ್ ತಗೋದೇನು, ಈಗೆಲ್ಲ ಆಲ್ರೆಡಿ ಇನ್ನೊಂದ್ ಹೆಲ್ಪ್ ಮಾಡೋಕಾಗಿತ್ತು. ಏನು? 1 ಲಕ್ಷ ರೂಪಾಯಿ ಬೇಕಾಗಿತ್ತು. 1 ಲಕ್ಷನ? ಅವ್ನ್ ನೋಡಿದ್ರ ಫೋನ್ ಎತ್ತವಲ್ಲ, ಫೋನ್ ಹಚ್ಚಿದ್ರ ಫೋನ್ ಎತ್ತವಲ್ಲ, ದುಡ್ಡು ಕೊಡವಲ್ಲ. ಅವ್ನ್ ನೋಡಿದ್ರ ಬಡ್ಡಿ ಕುಮಾರ ನನಗ್ ಫೋನ್ ಹಚ್ಚಕ್ ಕುಂತ, ನಾನ್ ನೋಡಿದ್ರ ಇಲ್ಲಿ ಆಳ್ಗ ಬಂದ್ ಕೂತ. ಅಂತ ಇದ ತೊಗೊಂಬ್ರಿ ನಮ್ಗೆ. ತಡಿಪ ತಗೊಂಡ್ಸಲ ಹಚ್ಚಿ ನೋಡ್ತಾನ. ಕೇಳಕ ಎಷ್ಟು ಜನ ಫೋನ್ ಹಚ್ತಾರ ಡೈಲಿ? ನನಗೆ 100-150 ಫೋನ್ ಬರ್ತಾವ. ಹಲೋ, ತಡಿಪ. ಅಲ್ಲ, ಕೊಡ್ತಾನ ಸುಮ್ರು ಬಂದ್ ಅಲ್ಲಿಗೆ. ಎಷ್ಟು? 1 ಲಕ್ಷ ಕೊಳ್ಳೆ? 1 ಲಕ್ಷ ರೂಪಾಯಿ ತಗೊಂಡ್ ನಾನೇನ್ ಮಾಡಿ ಮರ್ಯ, ನನ್ ರೊಕ್ಕ ನನಗೆ ಕೊಡು. 1.5 ಲಕ್ಷ ರೂಪಾಯಿ ನನ್ ಕೇಳಕ್ ಕುಂತಾನ ರೊಕ್ಕನ. ಹಾ ಸರಿ ತಗೊಳ್ಳಿ, ಸ್ವಲ್ಪ ಮೀಟಿಂಗ್ ನಂಗೆ ಬಿಜಿ ಅದಾನೆ, ಮಾಡ್ತಾನಂತ ಆಮೇಲೆ. ಸರಿ ಸರಿ. ಹೇಳಿದ್ರೆ ಕಟ್ ಮಾಡ್ಕೊಳೋದು. ಇಲ್ಲಿ ಬಂದ್ ಹಾಳಾಗ್ತದೆ. ಬಾರ್ಲಿ ಯಾಕೆ ತಗೊಂಡೇ? ನಮ್ಮ ಅಣ್ಣ ಫೋನ್ ಹಚ್ತಾನ ನೋಡಿ, ಬಿಡ್ರಲೆ. ನಮ್ ಬಡ್ಡಿ ಕುಮಾರ್ ಬಾರ್ಲಿ ಹೋಗೋಣ. ಯಾರು ಹೇಳ್ರ ಬಿಡಲೆ, ಕೈ ಬಿಡಲೆ. ಬಡ್ಡಿ ಕುಮಾರ್ ಹೋಗೋಣ. ಹೇಳ್ತಾನ ನೋಡಿ. ಜೀವನದಾಗ ಯಾರಿಗೆ ಮಾತ್ರ ದುಡ್ಡು ಕೊಡ್ಬಾರ್ದಪ್ಪ. ನಾನ್ ಕೊಟ್ಟು ರೊಕ್ಕ ಒಂದೊಂದು ಅಪಾಸ ಬಂದಲ್ಲ. ಮೊನ್ನೆ ಒಬ್ಬ ನಿಂತೊಂದು ಕರ್ಕೊಂಬಂದ. ಅವ್ನು ನೋಡಿದ್ರ ಹುಡುಕಾಟ ಹೋಗ್ಬಿಟ್ಟು ಹಳ್ಳಿದಾರೆ ಉತ್ತಂದ ನಮ್ಮ ಹುಡುಗ ಕಳ್ಸೀನಿ ಏನಂತ ಕೇಳ್ಬಿಟ್ರಿ.
ನೀವ್ ಯಾಕಣ ಓಟ್ ರಾಜ್ಯ ಐತಿ. ಏ ರಾಜ ಬಿಡಪ್ಪ, ರಾಜ ಅಲ್ಲ ರಾಣಿ ಆಗ್ಬಿಡ. ನನ್ನ ಪರಿಸ್ಥಿತಿ ಯಾರಿಗೂ ರೊಕ್ಕ ಕೊಡಬಾರ್ದು ಅನ್ಸ್ತದೆ ಜೀವನದಾಗ. ಕೊಟ್ರೆ ಏನ್ ಮಾಡಿದ್ರೆ ಎಲ್ಲಾರು ಬರೀ ರೊಕ್ಕ ಸಂತಾರ ಊರ್ ಬಿಡ್ತಾರ, ರೊಕ್ಕ ಸಂತಾರ ಊರ್ ಬಿಡ್ತಾರ. ನಿನ್ ಒಳ್ಳೆ ಮನಸ್ಸಿಗೆ ಕೊಡ್ತಾರ ಏನಪ್ಪಾ ತಡಿಪ, ಒಬ್ಬ ನಡ್ಕೊಂಬರ್ತಿ ನಮ್ಮ ಮೂರ್ನ. ಏನಪ್ಪ ಅಲ್ಲೇ ಬಂದ್ರೆ ಬಾರ್ಲಿ ಕರ್ಕೊಂಬರ್ಲಿ ಅವ್ರನ್ನ, ಕರ್ಕೊಂಬರ್ಲಿ ಅವ್ನು ಕರ್ಕೊಂಬರ್ಲಿ. ಹಾ ಇಷ್ಟ ಮತ್ತೆ ನೀನ್ ಹೇಳ್ತೇನ್ರಿ ಅಣ್ಣ, ಹೋಗಿ ಆಳ್ದ ಕೂತ ನಮ್ಮ ಅಣ್ಣ ಫೋನ್ ಹಚ್ತಾನೆ ಅಂದ ನೋಡಿ. ಹೌದಲ್ಲಿ ಅಲ್ಲಿ ಏನ್ ಹೇಳಿತ್ತು ಕೊಡ ಮುಂದೆ ಹೇಳಿ ನಮ್ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಹೇಳಿತ್ತಲ್ಲ ಕೊಡ ಮುಂದ. ಇನ್ ಎಟ್ಟ ತಂದಲ್ಲಿ ಏನ ಯಾರು ದುಡ್ಡು ಕೊಡಲ್ಲ. ಏ ತಳ ಕುಂದ್ರಲೆ, ರೊಕ್ಕ ಕೊಟ್ಟ ನಮ್ ಬಳೆ ವಿನ್ ಐತಿ. ಲೇ ಇವತ್ತು ಎಷ್ಟೊತ್ತಿದ್ರು ರೊಕ್ಕ ಬೇಕಂದ್ರೆ ಬೇಕಲ್ಲೇ. ನೀ ಯಾರಿಗೆ ಫೋನ್ ಹಚ್ಚಿ ಯಾಕೆ ಹಚ್ತಿ ಕರ್ಸ. ಇವತ್ ಮಾತ್ರ ರೊಕ್ಕ ಬೇಕು ನನಗೆ. ಏನಿಂದ ತಪ್ಪು ಪಾಪ ಏನೇ ಕೇಳಲ್ಲ. ನಾ ಏನ್ ಹೇಳಿದ್ದೆ ಕೊಡ ಮುಂದ್ ರೊಕ್ಕನ ಸುಮ್ ಕೊಡ್ಬೇಕ. ಏ ಕಟ್ಟಲ್ಲಿ ಅವ್ನು ಯಾರು ಬರ್ತಾರ ಬರ್ಲಿ, ಯಾರು ಬಂದ್ ಬಿಡ್ಸ ನೋಡೋಣ. ರೊಕ್ಕ ಕೊಡ ಮಟನ ಅವ್ನಿಗೆ ನೀರು ಕೂಳಿ ಏನ್ ಕೊಡ್ಬೇಕು ಬೇಕಾಗ್ತಿಲ್ಲ ನೋಡೋಣ. ಯಾರು ಬರ್ತಾರ ಬರ್ಲಿ. ಆಯ್ತು ಏನ್ ಬಂತಪ್ಪ ನಮ್ ಜೀವನದ ರೊಕ್ಕ ಕೊಟ್ಟು ಬರೀ ಎಲ್ಲಾರು ಕಟ್ಟಾಕದ, ಅಲ್ಲಿ ಕಳ್ಸೋದು ಇಲ್ಲಿ ಕಳ್ಸೋದು. ಶಿವ ನಾಳೆ ನಾನು ಹೊಲ ಮನೆ ಮಾಡಿ ನಾನು ಯಾತಾಗ ಊರ್ ಬಿಡ ಬಳೆ ಬರುತ್ತೆ ಏನಪ್ಪ. ದುಬೈ ಕಡೆ ಹೋಗ್ಬೇಕಂತ ನಿಮ್ ತಗ ರೊಕ್ಕ ಕೊಟ್ಟು ಏನಾಗಲ್ಲ ಬಿಡು, ಒಳ್ಳೇದಾಗತ್ತೆ ಎಲ್ಲ ಒಳ್ಳೆದೇವ್ರು. ಏನ್ ಒಳ್ಳೇದ್ ಮಾಡ್ತಾನ. ಇಲ್ಲಿ ನೋಡಿ ರೊಕ್ಕ ಸಂತಾರ ಅಲ್ಲಿ ಹೋಗ್ತ, ಒಬ್ಬನ ಊರ್ ಬಿಡ್ತಾರ, ಒಬ್ಬನ ಎಣ್ಣೆ ಕುಡಿತಾನ ಅಂತಾರ. ನನ್ ಜೀವನ ಹಾಳ ಬಿಡೋದು. ರೊಕ್ಕ ಯಾರಿಗೆ ಕೊಡ್ಬೇಡ ಅನ್ಸ ಜೀವನದಾಗ. ರೊಕ್ಕ ನೀ ತಿಂದ್ರ ಹಸ್ಕೊಂಡ್ ಹೋಗಿ ಆಳ್ದ ಕೂತಿದ್ದೆ ಬಡ್ಡಿ ಕುಂಬಾರ ಮೋಸ ಮಾಡಿ ಅಕ್ಕ ಕಮ್ಮರಿ ಅದಿಲ್ಪ. ಸ್ವಲ್ಪ ಫೋನ್ ಕೊಡ್ರಿ, ನಮ್ಮ ಅಣ್ಣ ಫೋನ್ ಹಚ್ಕೊಡ್ತಾನ. ದುಡ್ಡು ಇಸ್ಕೊಡೋದು ಕೊಟ್ಟು ನಮ್ಗೆ ಬಾರಿ ಇದಾಗ ಕಷ್ಟ ಆಗೈತಿ. ಫೋನ್ ಹಚ್ಕೊಡ್ತಾನ, ಫೋನ್ ಕೊಟ್ಟು ಹೋಗ್ಲಿ ಬೈಕಂತಾನ ಪಾಪ. ಸುಮಾರು ಪಾ ನಮ್ ಸಾಕಾರ ಬೈತಾನ. ಯಾವ ಸೌಕರ್ಯ ಅಲ್ಲ ಒಂದ್ ಚಾನ್ಸ್ ಕೊಡೋನ್ ಪಾಪ ಬೈಕಂತಾನ. ಸಾಕಾರಿಲ್ಲ ನಿಮ್ ಫೋನ್. ಏನ್ ಮಾಡ್ತಾ ಇದೀಯ? ಆಯ್ತಾ ತಡಿ, ನಮ್ ತಮ್ಮನ್ ಸೌಂಡ್ ಬರ್ತಾ ಐತೆ. ಇಲ್ಲ ಕಸಣ ಎಲ್ಲದಿ ಬಾರ ಮರಿ ಕಟ್ಟೆ ಕೆರೆ ಹೊರಕ್ಕೆ ಯಾರ್ಲಿ ನಿನ್ ಕಟ್ ಹಾಕ್ತಾರ? ಕೊಡ್ತಾನಂತಲೇ, ಎಲ್ಲಿದೀಯ? ಜಲ್ದಿ ಬಾ ಇಲ್ಲಿ ಒಂದ್ ಸ್ವಲ್ಪ. ಸರಿ ಮಾಡ್ತಾನೆ ಸ್ವಲ್ಪ ನಮ್ ಹುಡುಗಿ ಜೊತೆ ಮಾತಾಡಕತ್ತಾನೆ, ಮಾಡ್ತಾನೆ ಆಮೇಲೆ. ದಿಲೀಪ ನನಗೆ ಒಂದ್ ಹುಡುಗಿ ಬಿದ್ದ ಮೆಸೇಜ್ ಮಾಡಕ್. ಹೌದಾ? ಹೆಂಗ್ ಬಿದ್ಲಲ್ಲ ಯಾಕೆ ನಿನಗೆ? ನಾನು ಅನ್ನ ಚಂದ ನೋಡಿ ನಾ ಕುಮಾರಣ್ಣನ ಶಿಷ್ಯ ಅನ್ನೋದಕ್ಕ ಬಿದ್ದಳಲ್ಲಿ. ನಿನ್ಗೆ ಬಿದ್ದಾಳ ಅಂದ್ರೆ ನಿನ್ ಹೇಗ್ ಜನಕ್ ಬಿದ್ದಿರ್ಬೋದು. ಕಾಮ್ರಿ ದಿಲೀಪ ಇಲ್ಲಿ ನಮ್ಗೆ ಆಸೆ ಮಾಡ. ಅವ್ ಕರ್ಕೊಂಡ್ ಬರ್ಲಿ ಇಲ್ಲಿ. ನಿನ್ ಕೈಲಿ ದುಡ್ಡು ಕಟ್ಟೋದಲ್ಲ. ನಮ್ಮ ಅಣ್ಣ ನನ್ ಮೇಸ್ತ್ರಿ ಅಲ್ಲಿ ಅವನ್ ಕೆಲ್ಸಕ್ಕೆ ಹೋಗ್ರಿ, ನಾವ್ ಸಾಲ ಮುಟ್ಟಿಸ ಅಣ್ಣ. ಇವ್ನು ಕಟ್ಕೊಂಡ ಕೆಲ್ಸ ಕಟ್ಕೊಂಡ್ ಹೋಗಿ ನಾನು ಕೊಡಪ್ಪ ವಾರ ಪೇಮೆಂಟ್ ಅಂತ ಕೊಟ್ಬಿಡ. ಅವ್ನ ಕೈ ಕೊಡಬೇಡ, ಅವ್ನ್ ದುಡ್ಡು ಕೊಡೋದೈತಿ ಸರಿನಾ? ಹತ್ತಲೇ ಅವನ್ನ ಬೈತೆ ಹತ್ತಂದ್ರೆ ನಿಂತ್ರೆ ಪೇಮೆಂಟ್ ನಮ್ಮ ಬಡ್ಡಿ ನೋಡ್ರಿ. ಆಯ್ತಾಯ್ತು, ಅವ್ನಿಗೆ ಎಂಡಿ ಪಂಡಿ ಓಡಕತ್ರಿ ಎಂಡಿ ತಗೊಂಡಲ್ಲಿ ವಸ್ತು ತಗೊಂಡು ಒಳ ಹೊಟ್ಟಲ್ಲಿ ಕ್ಲೀನ್ ಒಟ್ಟಿ ಊಟ ಕ್ಲೀನ್ ಮಾಡಿ. ಇದ ನೋಡಿ ನಿಮ್ದು ಕೆಲಸ. ಹಾ ಏನೋ ಮಾಡ್ಬೇಕ. ನಮ್ ಹುಡುಗ 50,000 ಕೇಳಾಕತ್ತಾಳ, ಯಾರ ಹತ್ರ ಕೇಳಲಿ? ಸರಿ ನಮ್ ತಮ್ಮಗ ಹಚ್ತಾನ ಫೋನ್. ಅಲ್ಲ ತಮ್ಮ ಎಲ್ಲಿದೆ? ಕೆಲಸ ಮಾಡಕತ್ತಿ ಎಲ್ಲಿ? ಹಾ ಎಲ್ಲ ದೊಡ್ಡ ಮನೆ ಐತಲ್ಲ ಇಲ್ಲಿ ಕೆಲಸ ಮಾಡವ. ಬಾ ನಮ್ ಜೀವನ ನಾಳೆ ಮಾಡಿಟ್ಟಿ ಬಾರಪ್ಪ. ಏನ್ಲೇ ತಮ್ಮ ಎಂಡಿ ಹೊರಗತ್ ಬಿಟ್ಟಿಯಲ್ಲ? ಏನ್ಲೇ ದೊಡ್ಡ ಮನಿನ ಕಟ್ಟಿಸ್ಬಿಟ್ಟಿಯಲ್ಲ? ಬಾ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮಾಡಾಕುಂತಾವೆ. ನಿನ್ನ ಹತ್ರ ಸ್ವಲ್ಪ ಕೆಲಸ ತಗೊಂಡಿದ್ದೇವೆ. ಏನ್ ಹೇಳ? ಒಂದ್ 50,000 ರೂಪಾಯಿ. ಒಟ್ಟಿಗೆ ಏನ್ ತಿಂತೀನಿ ನೀನು? ಇಸ್ಕೊಂಡ ದುಡ್ಡ ಕೊಟ್ಟಲ್ಲ, ಅದ್ರ ಸಲುವಾಗಿ ನೀವು ಇದಕ್ಕೆ ಚಿಕ್ಕ ಪ್ರತಿಫಲ ಅದ. ತಮ್ಮ ಕೈ ತಿಕ್ಕೋಬೇಡ. ಇವತ್ತಲ್ಲ ನಾಳೆ ನೀನ್ ದೊಡ್ಡ ವ್ಯಕ್ತಿ ಆಗಿ ಅಕ್ಕಿ. ಇನ್ನು 50,000 ಕೊಡಿಸ್ತ ಬಡ್ಡಿ ಕುಮಾರಣ್ಣನ ಹತ್ರ. ಯಾವ ರೂಪಾಯಿ ಆದ್ರೆ ನಮ್ಗೆ ಉರ್ಲಾ ಆಗ್ತಾನ ಅವ್ನಿಗೆ.
ನೀನ್ ಎಲ್ಲಿಂದ ದುಡ್ಡು ಕೊಡ್ಸ ಫೋನ್ ಏನಾಗಲ್ಲ ಸರಿ ಅವ್ ಇಲ್ಲೇ ನೋಡಿ ಈಗ ನಾವ್ ಯಾಕೆ ಕೆಲಸ ಮಾಡೋ ನೀನು ಮುಂದ್ ಬರ್ದಿ ಮುಂದ್ ಇನ್ನು ದೇವ್ರು ಕಾಪಾಡ್ತಾರ ಇದೊಂಥರ ಹೆಲ್ಪ್ ಮಾಡಿ ಎಲ್ಲಿ ಕಾಪಾಡ್ತಾನಪ್ಪ ನಿಮ್ಮಂತರ ದುಡ್ಡು ಕೊಡ್ಸಿದಾರ ನಾವ್ ಊರ್ಲಕ್ಕೇನ ಆಟ ನನ್ ಮೇಲೆ ಗಂಟೆ ಹಾಕ್ಯಾರ ನನ್ನ ಹೊಡೆದ ನನ್ ಮೇಲೆ ನಿನಗೆ ಪ್ರೀತಿ ಇಲ್ಲ ಇಷ್ಟೊಂದ್ ಕೆಲ್ಸಕ್ಕೆ ಹಾಕ್ಯಾರ ಅಲ್ಲ ನನ್ ಮೇಲೆ ಪ್ರೀತಿ ಇಲ್ಲ ನಿನಗೆ ಇಲ್ಲ ಅಲ್ಲ ಅವಾಗ ಆತ ಓತಾಲ್ಲ ಮುಗಿತದ ಸರಿ ಹಂಗಾರ ಬರ್ತಾನೆ ಮತ್ತ ಈಗ ದುಡ್ಡು ಕೇಳಿದೆ ದುಡ್ಡು ಸಿಗ್ಲಿಲ್ಲ ನಾಳೆ ಬೆಳಗ್ಗೆ ಕೊಡ್ತೀನಿ ನಿನಗೆ ಅರ್ಥ ಮಾಡ್ಕೊ ಇಷ್ಟಕ್ಕೆಲ್ಲ ಬ್ರೇಕಪ್ ಹೇಳಿದ್ರೆ ಇಷ್ಟ ದಿನ ಲವ್ ಮಾಡಿದ್ದಲ್ಲ ಹೆಂಗೆ ಮತ್ತೆ ಯಾಕೆ ಲವ್ ಮಾಡ್ಬೇಕಾಗಿತ್ತು ಇವಾಗ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದೀಯ ಪ್ಲೀಸ್ ಅರ್ಥ ಮಾಡ್ಕೊ ಬೆಳಗ್ಗೆ ಕೊಡ್ತೀನಿ ನಿನ್ಗೆ ಬಿಟ್ಟು ಹೋಗ್ಬೇಡ ಬಿಟ್ಟು ಹೋಗೋ ಮಾತಾ ಯಾಕೆ ಮಾತಾಡ್ತೀಯ ಅರ್ಥ ಮಾಡ್ಕೊಳ್ಳಿ ಬಿಟ್ಟು ಹೋಗ್ತೀಯಾ ಸರಿ ಪಾಪ ನನಗೋಸ್ಕರ ಎಷ್ಟೆಲ್ಲ ಅವಳ ದುಡ್ಡಿಸ್ಕೊಡ್ತಿರು ಎಲ್ಲಾ ಕಷ್ಟಪಟ್ಟ ಆ ದುಡ್ಡೆಲ್ಲ ಅವಳಿಗೆ ಕೊಟ್ಟೆ ಆದ್ರೆ ಅವನು ಪಾಪ ಕಷ್ಟಪಡ್ತಾ ಇದ್ದ ಪ್ರೀತಿ ಅನ್ನೋದು ಯಾವ್ದನ್ನೋದು ಈಗ ಅರ್ಥ ಆಗೈತೆ ನನಗೋಸ್ಕರ ಪ್ರೀತಿಯಿಂದ ಅವ್ನು ಎಲ್ಲಾ ಕೆಲಸ ಮಾಡಕ್ ರೆಡಿ ಆದ ಏನ್ ಮಾಡಿ ಅವ್ನು ಕೊಟ್ಕೊಡ್ತೀನಿ ಹೆಂಗಾದ್ರೂ ಮಾಡಿ ಅಣ್ಣ ಒಂದ್ ಮನೆ ಮರದೈತೆ ಅವನಣ್ಣ ಹೊನ್ನಾಪುರಣ ಸರಿ ಅಣ್ಣ ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ನಿನಗೆ ಬೆಳಗ್ಗೆ ಅನ್ನಷ್ಟರಲ್ಲಿ ದುಡ್ಡು ಕೊಡೋಣ ಸ್ವಲ್ಪ ಅರ್ಜೆಂಟ್ ಐತೆ ಸರಿ ಕುಮಾರಣ್ಣ ದುಡ್ಡು ಹಾಕ್ಕೊಡ್ತೀನಿ ಹಲೋ ಅಣ್ಣ ಹೇಳ್ತಮ್ಮ ಆ ರಘು ದುಡ್ಡು ಕೊಟ್ಟಿದ್ದಲ್ಲ ಅಣ್ಣ ನಿನ್ ಕಡೆಯಿಂದ ಒಂದೂವರೆ ಕೊಡುತ್ತಲ್ಲ ಅಮೌಂಟ ಆ ದುಡ್ಡನ್ನ ನಾನು ಹಾಕಿದ್ದೆ ಅಣ್ಣ ಅವನ್ನ ಬಿಟ್ಬಿಡು ಸುಮ್ಮನೆ ಕೆಲಸ ಆಯ್ತಣ್ಣ ಆಯ್ತು ಇವಾಗ ಕಳಿಸ್ತೀನಿ ಅಣ್ಣ ಬಡ್ಡಿ ದುಡ್ಡು 2 ಕಳಿಸ್ತೀನಿ ಅವ್ನು ಇವಾಗ್ಲೇ ಕಳಿಸ್ಬಿಡಣ ಸರಿ ಅಣ್ಣ ಆಯ್ತು ಸ್ಟಾರ್ಟ್ ಮಾಡ್ರಿ ಇಲ್ಲ ಸ್ಟಾರ್ಟ್ ಸ್ಟಾರ್ಟ್ ಬಾ ಅಲ್ಲ ನಿಮ್ಮ ರೊಕ್ಕ ಓಟ್ ಕಟ್ಟಾರ ನೀವು ಅನ್ಸುತ್ತೆ ಬೇಡ ಬಾ ಕಟ್ಟಾರ ಬಾ ನಾನು ದುಡ್ಡು ಕಟ್ಟಿದೆ ಅಂತಲ್ಲ ಕಟ್ಟಿದೆ ಯಾಕೆ ಬೇಜಾರಿಲ್ಲ ಅದೆಲ್ಲ ಯಾಕಣ್ಣ ಏನಾತ ನಮ್ಮ ಹುಡುಗಿಗೆ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟೆ ಅವ್ಳು ಕೇಳ್ಬೇಕಾದ್ರೆ ಫೋನ್ ಕೊಡ್ಸಿದೆ ಅವಳಿಗೆ ಬಟ್ಟೆ ಕೊಡ್ಸಿದ್ದೆ ಅವಳಿಗೆ ದುಡ್ಡು ಇಲ್ಲ ನಾ ದುಡ್ಡು ಹಾಕಿದೆ ಈಗ ಸಾಲ ಮಾಡಕ್ ಕಾರಣ ಎಲ್ಲ ಅವಳೆ ಅವಳಿಗೋಸ್ಕರ ಎಲ್ಲಾ ಮಾಡಿದೆ ಏನು ಮಾಡಿಲ್ಲ ಆದ್ರೂ ಅವಳಿಗೆ ನನ್ ಬಿಟ್ಟು ಹೋದ್ಲು ಬಡ್ಡಿ ಕಟ್ಟೋಣ ಅಂತ ಇನ್ನೊಬ್ರ ಹತ್ರ ದುಡ್ಡು ಇಸ್ಕೊಂಡ್ಬಂದ್ವಿ ಅವ್ರಿಗೆ ಬಡ್ಡಿ ಕಟ್ಟೋಣ ಅಂತ ಇನ್ನೊಬ್ರ ಹತ್ರ ಬಡ್ಡಿ ಇಸ್ಕೊಳ್ಳೋದು ಜೀವನ ಪೂರ್ತಿ ಹಿಂಗೆ ಅವ್ರ ಹತ್ರ ಇಸ್ಕೊಳ್ಳೋದು ಇವ್ರ ಹತ್ರ ಕೊಡೋದು ಹಿಂಗೆ ಆಗೋಯ್ತು ಲೈಫ್ ಎಲ್ಲ ಪ್ರೀತಿಗೋಸ್ಕರ ಮಾಡಿದೆ ಆದ್ರೆ ಅವ್ರ ಕಡೆಯವ್ರಿಗೂ ನನ್ನ ಜೊತೆ